ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಹುಕ್ಕೇರಿ ವಿಧಾನಸಭಾ ವ್ಯಾಪ್ತಿಯ ಸಂಕೇಶ್ವರ ಪಟ್ಟಣದಲ್ಲಿ ಇಂದು ಶಾಸಕ ನಿಖಿಲ್ ಕತ್ತಿ ಅವರು ವಿವಿಧ ಅಭಿವೃದ್ಧಿ ರಸ್ತೆ ಕಾಮಗಾರಿಗಳಿಗೆ ಪೂಜೆ ಸಲ್ಲಿಸುವುದರ ಮೂಲಕ ಚಾಲನೆ ಕೊಟ್ಟಿದ್ದರು. ಇದರಲ್ಲಿ ವಿಶೇಷವಾಗಿ ಹೇಳುವುದಾದರೆ ಸಂಕೇಶ್ವರ ನೆಡಸೋಶಿ ರಸ್ತೆ ಸುಧಾರಣೆ ಕಾಮಗಾರಿ 10 ಕೋಟಿ ವೆಚ್ಚದಲ್ಲಿ ನಿರ್ಮಾಣ, ಸಂಕೇಶ್ವರ ಹಳೆ ಪಿಬಿ ರಸ್ತೆ 1.2 ಕಿಲೋಮೀಟರ್ ರಸ್ತೆ ಸುಧಾರಣೆ ಕಾಮಗಾರಿ 4 ಕೋಟಿ ವೆಚ್ಚದಲ್ಲಿ ಮತ್ತು ಸಂಕೇಶ್ವರ ಚೆನ್ನಮ್ಮ ವೃತ್ತದಿಂದ ಕಮತನೂರ ಗೇಟ್ವರೆಗೆ ರಸ್ತೆ ಸುಧಾರಣೆ 5 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಾ ಇದೆ ಎಂದು ಹುಕ್ಕೇರಿ ಶಾಸಕ ನಿಖಿಲ್ ಕತ್ತಿ ಮಾಧ್ಯಮಗಳ ಮುಂದೆ ಹೇಳಿದರು. ದಿವಸ ನಮ್ಮ ಸಂಕೇಶ್ವರ ಪಟ್ಟಣದಲ್ಲಿ PWD ವತಿಯಿಂದ ರೋಡ್ ಕೆಲಸಗಳನ್ನು ಇವತ್ತು ಚಾಲನೆ ಕೊಡ್ತಾ ಇದ್ದೀವಿ. ಅದರೊಳಗೆ ಮುಖ್ಯವಾಗಿ ನಮ್ಮ ಸಂಕೇಶ್ವರ ಬಸ್ ಸ್ಟ್ಯಾಂಡ್ದಿಂದ ನಿಡ್ಸೋಶಿ ರೋಡ್ ಏನಿದೆ ಅದರಲ್ಲಿ 2 ಕಿಲೋಮೀಟರು ಅದು 10 ಕೋಟಿ ವೆಚ್ಚದಲ್ಲಿ ರೋಡ್ ನಿರ್ಮಾಣ ಆಗುತ್ತೆ. ರೋಡ್ ಸೈಡ್ ಪೇವರ್ಸ್ ಹಾಗೂ 2 ಸೈಡ್ ಗಟರ್ ಮಾಡುವ ವ್ಯವಸ್ಥೆ ಆ ರಸ್ತೆಗೆ ಮಾಡಿಕೊಡ್ತೀವಿ. ಅದಲ್ಲದೆ ನಮ್ಮ ಚೆನ್ನಮ್ಮ ಸರ್ಕಲ್ದಿಂದ ಏನು ಕಮತ್ನೂರ್ ಸರ್ಕಲ್ವರೆಗೆ ಕಾರ್ಪೆಟಿಂಗ್ ಅಂದರೆ ಡಾಂಬ್ರೀಕರಣ ಈ ರಸ್ತೆ ಕೂಡ ಅದು 2 ಕೋಟಿ ವೆಚ್ಚದಲ್ಲಿ ಇವತ್ತು ಚಾಲನೆ ಕೊಟ್ಟಿದ್ದೀವಿ. ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಕೆಲಸ ಪ್ರಾರಂಭಗೊಂಡು ನಮ್ಮ ಸಂಕೇಶ್ವರ ಪಟ್ಟಣ ಅಪ್ರೋಚ್ ರೋಡ್ಗಳು 2 ನಿಡ್ಸೋಶಿ ಮತ್ತು ಅವು ಕಮತ್ನೂರಿಂದ ಆಗುವ ಅಪ್ರೋಚ್ ರೋಡ್ಗಳು ಒಳ್ಳೆ ರೀತಿಯಿಂದ ಕಾಮಗಾರಿ ಆಗತ್ತೆ ಅಂತ ವಿಶ್ವಾಸ ಇಟ್ಕೊಂಡು ಇವತ್ತು ಚಾಲನೆ ಕೊಟ್ಟಿದ್ದೀವಿ. ಇವತ್ತು ಯಾವ ಅಭಿವೃದ್ಧಿ ಕೆಲಸಕ್ಕೆ ಚಾಲನೆ ಕೊಟ್ಟಿದ್ದೀವಿ ಸರ್? ನಮ್ಮ ಕಾನ್ಸ್ಟಿಟ್ಯೂಷನ್ ಒಳಗೆ ಯಾವ್ಯಾವ ಅಭಿವೃದ್ಧಿ ಕೆಲಸಕ್ಕೆ ಚಾಲನೆ ಕೊಟ್ಟಿದ್ದೀರಿ? ನಿಮಗೆ ಗೊತ್ತಿದ್ದಂಗೆ ಗ್ಯಾರಂಟಿ ಸರ್ಕಾರ ಬರೋದ್ರಿಂದ ಸರ್ಕಾರಕ್ಕೂ ಒತ್ತಡ ಐತಿ, ನಾ ಇಲ್ಲ ಅನ್ನೋದಿಲ್ಲ. ಬಿಕಾಸ್ ಅವ್ರು ಪ್ರಾಮಿಸ್ ಮಾಡಿದ್ದನ್ನು ಅವ್ರು ಫುಲ್ಫಿಲ್ ಮಾಡಲೇಬೇಕು. ಅದಲ್ಲದೆ ಕೆಲಸಗಳು ನಾವು ಏನು 1.5 ವರ್ಷ MLA ಆದಮೇಲೆ ಇವೆಲ್ಲ ಕೆಲಸಗಳಿಗೆ ನಾನು ಬೆನ್ನು ಹತ್ತಿ ನಮ್ಮ ಹುಕ್ಕೇರಿ ಮತಕ್ಷೇತ್ರದಲ್ಲಿ 25 ಕೋಟಿ ರೂಪಾಯಿ PWD, 10 ಕೋಟಿ ರೂಪಾಯಿ ZP ವತಿಯಿಂದ ಅನುದಾನ ಬಂದಿದೆ. ಆ ನಿಟ್ಟಿನಲ್ಲಿ ಯಾವುದು ಮುಖ್ಯವಾಗಿ ಕೆಲಸಗಳು ಆಗಬೇಕು ಅವು ಕೆಲಸಕ್ಕೆ ಈಗ ಚಾಲನೆ ಕೊಡ್ತಾ ಇದ್ವಿ. ಹಂತ ಹಂತವಾಗಿ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ರೋಡ್ ಕೆಲಸಗಳನ್ನು ಕೈ ತೊಗೋತೀವಿ ಅಂತ ಹೇಳ್ತೀವಿ. ಇನ್ನು ಯಾವ ಬಾಕಿ ಅದಾವ ಸರ್ ಕೆಲಸ? ಭಾಳ ಅದಾವ. ಈಗ ಮೊನ್ನೆ 72 ಹಳ್ಳಿ ನಾನು ಗ್ರಾಮ ಸಭೆ ಹಾಗೂ ಜನರ ಕುಂದುಕೊರತೆ ಸಭೆಗಳನ್ನು 72 ಹಳ್ಳಿಯಲ್ಲಿ ಮಾಡಿದ್ದೀನಿ. ಭಾಳಷ್ಟು ರೋಡ್ಗಳು, ನಮ್ಮ ಇರಿಗೇಷನ್ ರಸ್ತೆ ಇರ್ಬೋದು, ನಮ್ಮ ZP ರಸ್ತೆಗಳು ಇರ್ಬೋದು, ಭಾಳ ಕೆಲಸಗಳು. ಯಾಕಂದರೆ ನಮ್ಮ ಕ್ಷೇತ್ರದಲ್ಲೇ 3 ಶುಗರ್ ಫ್ಯಾಕ್ಟ್ರಿ ಬರ್ತವೆ, 4 ಓಮ್ ಶುಗರ್ಸ್ ಕೂಡ ನಮ್ಮ ಕ್ಷೇತ್ರದಿಂದಲೇ ಕಬ್ಬು ಹೋಗುತ್ತೆ. ಅದಕ್ಕೆ ರೋಡ್ ನಮ್ಗೆ ರೆಗ್ಯುಲರ್ಲಿ ರಿಪೇರ್ ವರ್ಕ್ ಬರ್ತವೆ. ಅದಕ್ಕೆ ನಾನು ಈಗಾಗಲೇ ಸತೀಶ್ ಅಣ್ಣಗೂ ಮನವಿ ಮಾಡೀನಿ. ಅಪೆಂಡಿಕ್ಸ್ ಸಿದಾಗ ಹಾಕಿ ಇನ್ನೊಂದು 25 ಕೋಟಿ PWD. ZPದಾಗ ಫಂಡ್ ಇಲ್ಲ ಅಂತ ಇದ್ರು, ಆದ್ರೂ ಮೊನ್ನೆ ತಾನೇ ನಾನು ಖರ್ಗೆ ಸಾಹೇಬ್ರಿಗೆ ಭೇಟಿಯಾಗಿ ಅವ್ರಿಗೂ ಹೇಳಿದ್ದೀನಿ. ಆದಷ್ಟು ಬೇಗನೆ ಅನುದಾನ ಬಿಡುಗಡೆ ಆದರೆ ಎಲ್ಲ ಕೆಲಸಗಳನ್ನು ಚಾಲನೆ ಕೊಡ್ತೀವಿ ಸರ್. ಸಂಕೇಶ್ವರದಲ್ಲಿ ಈ ವೇಳೆ ಅಮರ ನಲ್ವಡೆ, ಅಜಿತ್ ಕರ್ಜಗಿ, ಸಚಿನ್ ಭೋಪಳೆ, ದೀಪಕ್ ಬೇಶಿ, ಜಯಪ್ರಕಾಶ್ ಕರ್ಜಗಿ, ಪ್ರವೀಣ್ ನೇಸರಿ, ಅವಿನಾಶ್ ನಲ್ವಡೆ, ಗುತ್ತಿಗೆದಾರ ಮಲ್ಲಪ್ಪ ಬೆಶಿರೊಟ್ಟಿ, PWD ಅಭಿಯಂತರು ಆದ ಪ್ರಭಾಕರ್ ಕಾಮತ್ ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.